ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ನೋಡಿ, ಇವತ್ತಿನಿಂದ ನಾವು 6ನೇ ಅಧ್ಯಾಯ, ಹೊಸ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದೀವಿ. ಇದರ ಹೆಸರು ಆತ್ಮ ಸಂಯಮ ಯೋಗ ಅಂತ ಅಂದ್ಬಿಟ್ಟು. ಈಗ ಮೊದಲಿಗೆ ನಾವು ಈ ಅಧ್ಯಾಯಕ್ಕೆ ಆತ್ಮ ಸಂಯಮ ಯೋಗ ಅಂತ ಯಾಕೆ ಹೆಸರಿಟ್ಟಿದ್ದಾರೆ, ಯಾವ ಕಾರಣದಿಂದ ಇದನ್ನ ಆತ್ಮ ಸಂಯಮ ಯೋಗ ಅಂತ ಕರೀತಾರೆ ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಒಂದು ವಿವರಣೆಯನ್ನ ತಿಳ್ಕೊಳ್ಳೋಣ. ಕರ್ಮಯೋಗ ಮತ್ತೆ ಸಾಂಖ್ಯಯೋಗ ಈ ಎರಡೂ ಸಾಧನೆಗಳಲ್ಲೂ ಕೂಡ ಧ್ಯಾನ ಯೋಗ ಉಪಯೋಗವಾಗೋ ಕಾರಣದಿಂದ 6ನೇ ಅಧ್ಯಾಯದಲ್ಲಿ ಇದನ್ನು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಈಗ ನೋಡಿ, ಕರ್ಮಯೋಗನೇ ಆಗಿರ್ಬೋದು, ಸಾಂಖ್ಯಯೋಗನೇ ಆಗಿರ್ಬೋದು, ಅದರಲ್ಲಿ ಧ್ಯಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಅಧ್ಯಾಯದಲ್ಲಿ ಅದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ವಿವರಣೆಯನ್ನ ಮಾಡಿದ್ದಾರೆ. ಧ್ಯಾನ ಯೋಗದಲ್ಲಿ ಶರೀರ, ಇಂದ್ರಿಯ, ಮನಸ್ಸು ಮತ್ತೆ ಬುದ್ಧಿಯ ಸಂಯಮ ಮಾಡೋದಿದೆಯಲ್ಲ, ಅದು ತುಂಬಾ ಅವಶ್ಯಕವಾಗಿದೆ. ಅಂದ್ರೆ ಅರ್ಥ, ಧ್ಯಾನ ಮಾಡಬೇಕಾದ್ರೆ ಶರೀರ ಮತ್ತೆ ಆ ಶರೀರ ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ಇರಬೇಕು, ಆಯ್ತಾ, ಅಲುಗಾಡಬಾರ್ದು, ಅದು ಒಂದು ಸ್ಥಿರತೆಯನ್ನ ಪಡೆದಿರಬೇಕು, ಆ ರೀತಿ ಕೂತ್ಕೊಂಡಿರಬೇಕು. ಅದೇ ರೀತಿ ಆ ಶರೀರದ ಜೊತೆ ಇಂದ್ರಿಯಗಳು ಕೂಡ ಕಣ್ಣು ಮುಚ್ಚಿರಬೇಕು, ಕಿವಿ ಮತ್ತೆ ಎಲ್ಲ ನಾವೇನು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವೋ ಎಲ್ಲವೂ ಕೂಡ, ಮತ್ತೆ ಮನಸ್ಸು ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮನಸ್ಸು, ಅದು ಅಲ್ಲೂ ಇಲ್ಲಿ ಓಡಾಡ್ತಾ ಇರುತ್ತೆ ಅಲ್ವಾ, ಅದು ಮತ್ತೆ ನಮ್ಮ ಬುದ್ಧಿ. ಏನಾದ್ರೂ ಒಂದು ಮಾಡಕ್ ಹೋದಾಗ ಬುದ್ಧಿಯಲ್ಲಿ ನಮಗೆ ಹೇಳ್ತಾ ಇರುತ್ತೆ, ಹೀಗೆ ಮಾಡು ಹಾಗೆ ಮಾಡು ಅಂತ ಅಂದ್ಬಿಟ್ಟು. ಅದಕ್ಕೆ ಈ ಶರೀರ, ಇಂದ್ರಿಯ, ಮನಸ್ಸು ಮತ್ತೆ ಬುದ್ಧಿ ಇದನ್ನೆಲ್ಲ ಸಂಯಮ ಮಾಡೋದು, ಅದನ್ನ ಒಂದುಗೂಡಿಸೋದು ಅಥವಾ ಕಂಟ್ರೋಲ್ ಮಾಡೋದು, ಒಂದೇ ಕಡೆ ಅದರ ಗಮನವನ್ನ ಇಟ್ಟಿರೋದು, ಏನು ಮಾಡದೆ ಸುಮ್ಮನೆ ಕೂತಿರೋದು, ಆಗಾಗಬೇಕು ಅಂತಂದ್ರೆ ಇದೆಲ್ಲ ಸಂಯಮವಾಗಬೇಕು. ಇದು ತುಂಬಾ ಅವಶ್ಯಕವಾಗಿ ಮಾಡಬೇಕಾಗಿರುವಂಥದ್ದು. ಮತ್ತೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವನ್ನು ಕೂಡ ಆತ್ಮ ಅನ್ನುವ ಹೆಸರಿನಿಂದ ಹೇಳ್ತಾರೆ. ಅಂದ್ರೆ ಅರ್ಥ ಏನು, ಭಗವದ್ಗೀತೆಯಲ್ಲಿ ಕೆಲವೊಂದು ಕಡೆ ಶರೀರವನ್ನ ಆತ್ಮ ಅಂತ ಕರೆದಿದ್ದಾರೆ, ಕೆಲವೊಂದು ಕಡೆ ಇಂದ್ರಿಯವನ್ನ ಆತ್ಮ ಅಂತ ಕರೀತಾರೆ, ಇನ್ನೂ ಕೆಲವೊಂದು ಕಡೆ ಮನಸ್ಸನ್ನ ಆತ್ಮ ಅಂತ ಕರೆದ್ರೆ, ಮತ್ತೊಂದು ಕಡೆ ಬುದ್ಧಿಯನ್ನು ಕೂಡ ಆತ್ಮ ಅಂತ ಕರೆದಿದ್ದಾರೆ. ಆಯಾ ಸಂದರ್ಭಕ್ಕೆ ತಕ್ಕಂಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಲ್ಲಿ ಆತ್ಮ ಅಂತ ಬಂದಾಗ ಅದು ಬರೀ ಒಂದಕ್ಕೆ ಸೀಮಿತವಾಗಿಲ್ಲ, ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವನ್ನೂ ಕೂಡ ಆತ್ಮ ಅಂತಾನೆ ಕರೀತಾರೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಇದನ್ನ ಹೇಗೆ ಸಂಯಮ ಮಾಡೋದು, ಹೇಗೆ ಇವುಗಳನ್ನ ಸಂಯಮಗೊಳಿಸೋದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಕರ್ಮಯೋಗ ಆಗಿರ್ಬೋದು, ಸಾಂಖ್ಯ ಯೋಗ ಸಾಧನೆ ಮಾಡ್ತಾರಲ್ಲ, ಅಲ್ಲಿ ಧ್ಯಾನ ಯೋಗ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ಒಂದು ಅಧ್ಯಾಯದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಧ್ಯಾನ ಯೋಗದಲ್ಲಿ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳ ಸಂಯಮವನ್ನ ಮಾಡಬೇಕಾಗಿರತ್ತೆ. ಯಾವುದನ್ನಾದ್ರೂ ಆಗಿರ್ಬೋದು, ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇದನ್ನ ಆತ್ಮ ಅಂತ ಕರೀತಾರೆ ಆಯಾ ಸಂದರ್ಭಕ್ಕೆ ತಕ್ಕಂಗೆ. ಮತ್ತೆ ಈ ಒಂದು ಅಧ್ಯಾಯದಲ್ಲಿ ಅದನ್ನು ಹೇಗೆ ಸಂಯಮಗೊಳಿಸೋದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ಅಧ್ಯಾಯದ ಹೆಸರನ್ನ ಆತ್ಮ ಸಂಯಮ ಯೋಗ ಅಂತ ಇಟ್ಟಿದ್ದಾರೆ ಅನ್ನೋದು ಇದರ ಅರ್ಥ. ಈಗ ನಮಗೆ 6ನೇ ಅಧ್ಯಾಯಕ್ಕೆ ಆತ್ಮ ಸಂಯಮ ಯೋಗ ಅಂತ ಹೆಸರು ಯಾಕೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿವರಣೆ ಗೊತ್ತಾಯ್ತಲ್ವಾ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದಿನ ಭಾಗದಲ್ಲಿ ನಾವು ಆ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಹರೇ ಕೃಷ್ಣ.